ನೋಡಿ, ಸಂಶಯ ಇದೆ ಅಂದಾಗ ಅದನ್ನು ಬಗೆಹರಿಸಬೇಕಾಗಿರೋದು ಯಾರ ಜವಾಬ್ದಾರಿ? ಒಂದು, ಆ ಕನ್ಸೈನ್ಮೆಂಟ್ ಗೂಡ್ಸ್ ಅನ್ನ ಯಾರು ತರಿಸ್ಕೊಳ್ತಾ ಇದ್ದಾರೆ ಅವ್ರದ್ದು. ಇನ್ನೊಂದು, ಸ್ಥಳದಲ್ಲಿ ಇರಬೇಕಾದಂತಹ ಅಧಿಕಾರಿಗಳದ್ದು. ಇಬ್ರು ಕೂಡ ಸಂಶಯ ಬಗೆಹರಿಸೋದ್ರ ಬದಲು ಬೇರೆ ಮಾರ್ಗವನ್ನು ಅನುಸರಿಸಿದಾಗ ಅದಿನ್ನೂ ದಟ್ಟವಾಗುತ್ತೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಸ್ಯಾಂಪಲ್ಗಳನ್ನು ಸದ್ಯಕ್ಕೆ ಸಂಗ್ರಹ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಯಾವ ಮಾಂಸ ಅಂತ ಪತ್ತೆ ಹಚ್ಚೋದಕ್ಕೆ ಆ ಸ್ಯಾಂಪಲ್ಸ್ಗಳನ್ನ ಹೈದರಾಬಾದ್ ಕಳಿಸ್ಕೊಟ್ಟಿದ್ದಾರೆ. ಪೊಲೀಸರು ರಿಪೋರ್ಟ್ಗಾಗಿ ಕಾಯ್ತಾ ಇರೋದ್ರ ಬಗ್ಗೆ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಎರಡೂ ಕಡೆಯಿಂದ 4 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಒಂದ್ ಕಡೆ ಕರ್ತವ್ಯ ಲೋಪ ಅಥವಾ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನುವಂತಹ ಆರೋಪದ ಅಡಿಯಲ್ಲಿ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಸ್ಪಾಟ್ಗೆ ಬಂದು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಈಗ ಅದು ಕಳಪೆ ಗುಣಮಟ್ಟದ ಯಾವ ಮಾಂಸ ಸ್ಪೆಸಿಫಿಕಲಿ ಮತ್ತೆ ಫುಡ್ ಸೇಫ್ಟಿ ನಾರ್ಮ್ಸ್ ವೈಲೇಟ್ ಆಗಿದೆಯಾ ಅಂತ. ಅಂದ್ರೆ ಈಗ ಒಂದು ಪ್ರಾಣಿಯನ್ನ ವಧೆ ಮಾಡಿದ 16 ಗಂಟೆಗಳ ಒಳಗೆ ಅದನ್ನ ಸೇವಿಸೋದಕ್ಕೆ ಕೊಡಬೇಕು ಅನ್ನೋದು ರೂಲ್ಸ್, ನಿಯಮ. ಆ ನಿಯಮ ಇಲ್ಲಿ ಉಲ್ಲಂಘನೆ ಆಗಿರೋದು ಮೇಲ್ನೋಟಕ್ಕೆ ಸ್ಪಷ್ಟ. ಯಾಕಂದ್ರೆ ಮಂಗಳವಾರ ಆ ಟ್ರೈನು ಹೊರಟಿರೋದು, ಈ ಮಾಂಸ ಇದ್ದಂತಹ ಟ್ರೈನು ಹೊರಟಿರೋದು. ಸೊ ಇಲ್ಲಿಗೆ ತಲುಪೋದಕ್ಕೆ ಎಷ್ಟು ನೆನ್ನೆ ಆಗಿದೆ, ಆಲ್ಮೋಸ್ಟ್ ಒಂದು 4 ರಿಂದ 5 ದಿನ ಆಗಿದೆ. ಸೊ 4 ರಿಂದ 5 ದಿನ ಎಲ್ಲಿ, 16 ಗಂಟೆಗಳ ನಿಯಮ ಎಲ್ಲಿ? ಮೇಲ್ನೋಟಕ್ಕಂತೂ ಇಲ್ಲಿ ಅನೇಕ ಉಲ್ಲಂಘನೆಗಳು ನಿಯಮದಲ್ಲಿ ಆಗಿರೋದು ಸ್ಪಷ್ಟ. ಪ್ಯಾಕಿಂಗು ಐಸ್ ಕ್ಯೂಬ್ ಇದೆ, ಬಟ್ ಟೆಂಪರೇಚರ್ ಅದನ್ನ ನೋಟ್ ಮಾಡಬೇಕು. ಟೆಂಪರೇಚರ್ ಇದ್ರೆ ಹೇಳ್ಬೋದು, -18 ಇದ್ರೆ ಟೆಂಪರೇಚರ್. ಅಧಿಕಾರಿಯಾಗಿ ನಿಮಗೆ ಸಾಕಷ್ಟು ಅನುಭವಗಳಿದೆ, ಸ್ವಲ್ಪ ಹೈಜಿನಿಕ್ ಕಮ್ಮಿ ಇದೆ. ಸೀಸ್ ಮಾಡಬೇಕಾದ್ರೆ, ಟೋಟಲ್ ಪ್ರಾಡಕ್ಟ್ ಸೀಸ್ ಮಾಡಬೇಕಾದ್ರೆ ಅದನ್ನ ನಮ್ಮ ಫ್ರೀಜರ್ ಅಲ್ಲಿ ಇಡಬೇಕು. ಅರ್ಥ ಮಾಡ್ಕೊಳ್ಳಿ, ಇದು ಪೆರಿಷಬಲ್ ಮ್ಯಾಟ್ರು, ಇದು ಬೇಗ ಕೆಟ್ಟೋಗ್ತದೆ. ಅರ್ಥ ಮಾಡ್ಕೊಳ್ಳಿ. ಇದನ್ನ ಲ್ಯಾಬ್ ಕಳಿಸ್ಕೊಡ್ತೀವಿ. ಕಳಿಸ್ಕೊಟ್ಟು 14 ದಿವಸಕ್ಕೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದ್ಮೇಲೆ ಈಗ ಅವ್ರ ಕಡೆಯಿಂದ ಎಲ್ಲಾ ಡಾಕ್ಯುಮೆಂಟ್ ತಗೊಳ್ತೀವಿ, ಸಿಗ್ನೇಚರು, ಅವ್ರ ಅಡ್ರೆಸ್ ಪ್ರೂಫ್ ಎಲ್ಲ. ಅವ್ರ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಇದು ನಮ್ಮ ರೂಲ್ಸ್. ನೋಡಿ, ನಮ್ಮ ಹಂತದಲ್ಲಿ ಏನ್ ಮಾಡ್ಬೇಕೋ ಕಾನೂನು ಪ್ರಕಾರ ನಾವು ಮಾಡ್ತೀವಿ. ಈಗ ಅವ್ರು ಕುರಿ ಮಾಂಸ ಅಂತ ಹೇಳ್ತಾ ಇದ್ದಾರೆ, ನೀವು ಕಂಪ್ಲೇಂಟ್ದಾರರು ಬೇರೆ ಮಟನ್ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಚೆಕ್ ಮಾಡೋದಕ್ಕೆ ಲ್ಯಾಬ್ ಇದೆ. ಅನುಮಾನಾಸ್ಪದವಾಗಿ ನಾವು ಲ್ಯಾಬ್ ಕಳಿಸ್ತಾ ಇರೋದು. ಸೊ ಆಹಾರ ಇಲಾಖೆ ಅಧಿಕಾರಿಗಳು ಹೇಳ್ತಿರೋದು ಸ್ಪಷ್ಟ, ಗುಣಮಟ್ಟದಲ್ಲಿ ರಾಜಿ ಆಗೋ ಕೆಲಸ ಈ ಮಾಂಸಗಳಲ್ಲಿ ಆಗಿದೆ ಅಂತ. ಅಂದ್ರೆ ಹೈಜೀನ್ ಕಡಿಮೆ ಇದೆ. ಡೀಪ್ ಫ್ರೀಸ್ ಮಾಡಬೇಕಾಗತ್ತೆ. ಯಾವುದೇ ಮೀಟ್ ಅನ್ನ ನಾವು ತಗೊಳ್ಬೇಕಾದ್ರೆ ಅದನ್ನ ನಾವು ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಅದನ್ನ ಫ್ರೋಜನ್ ಬ್ಲಾಸ್ಟ್ ಅಂತ ಹೇಳ್ತಾರೆ. ಕಂಪ್ಲೀಟ್ ಕಲ್ಲಾಗ್ಬಿಡುತ್ತೆ ಆ ಮಾಂಸ. ಬಟ್ ಇಲ್ಲಿ ಅದನ್ನ ಆಚೆ ತೆಗೆದಾಗ ಆ ಥರದ್ದೇನು ಕಾಣಿಸ್ಲಿಲ್ಲ. ಸೊ ಗುಣಮಟ್ಟದಲ್ಲಿ ರಾಜಿ ಆಗ್ಲಾಗಿದೆ ಅನ್ನೋದು ಅಧಿಕಾರಿಗಳೇ ಹೇಳ್ತಿರೋದು, ನಾನು ಹೇಳ್ತಿರೋದಲ್ಲ.